ಓಕೆ, ಭಾಳಷ್ಟು BJP ಲೀಡರ್ಸ್ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. ಥ್ಯಾಂಕ್ ಗಾಡ್ ಯಾವ BJP ಮಹಿಳಾ ಲೀಡರ್ಸ್ ಮಾತಾಡಿಲ್ಲ ಈ ವಿಚಾರದಲ್ಲಿ. ಇಲ್ಲದೆ ಇದ್ದರೆ ಇಡೀ ರಾಜ್ಯದ ಮಹಿಳೆಯರು ತಿರುಗಿ ಬಿದ್ದಿರೋರು. ಇವರು ಪುರುಷ ರಾಜಕಾರಣಿಗಳು, ಹೀಗಾಗಿ ಇವರ ಮೈಂಡ್ಸೆಟ್ಟು ಕೂಡ ಹಾಗೇ ಇರುತ್ತೆ. ಕಾನೂನಿನ ಪ್ರಕಾರ ಇವರು ಮಾತನಾಡಿರುವ ಈ ಮಾತು ಕಾನೂನಿನ ಅಡಿಯಲ್ಲಿ ಸರಿನೋ ತಪ್ಪೋ ಅಥವಾ ಅದು ಅಸಂಸದೀಯನೋ ಸಂಸದೀಯನೋ ಅನ್ನುವ ವಿಚಾರದಲ್ಲಿ ಇವರ ಹೇಳಿಕೆಗಳಿದೆ ಹೊರತು ಒಂದು ಮಹಿಳೆಯ ದೃಷ್ಟಿಯಿಂದ, ಮಹಿಳೆಯ ಮಾನ ಘನತೆ ಗೌರವದ ದೃಷ್ಟಿಯಿಂದ ಯಾವೊಬ್ಬ ನಾಯಕರು ಮಾತನಾಡದೇ ಇರೋದು. ಇವರು ಮಹಿಳೆಯರ ಪರ ರೂಲ್ಸ್ ಮಾಡೋರು. ಇವರು ಒಬ್ಬ ಮಹಿಳೆಯ ಘನತೆಯ ಮತ್ತು ಗೌರವದ ಬಗ್ಗೆ ಅವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಒಬ್ಬ ಮಹಿಳೆಯಾಗಿ ಈ ಮಾತುಗಳನ್ನು ಹೇಗೆ ಸ್ವೀಕರಿಸಬಹುದು ಅನ್ನುವಂತಹ ಒಂದು ಮಹಿಳಾ ಮನಸ್ಸು ಇಲ್ಲದೆ ಇರುವಂತಹ ನೀವುಗಳು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಕಾಂಗ್ರೆಸ್ಸೋ BJPನೋ JDSಸೋ, ನೀವು ಹೆಂಗ್ರಿ ಮಹಿಳಾ ಪರ ಕಾನೂನುಗಳನ್ನು ಮಾಡೋದಕ್ಕೆ ಸಾಧ್ಯ? ಹೆಂಗೆ ಮಾಡ್ತೀರಾ ನೀವು? ಕಾನೂನಿನಲ್ಲಿ ತಪ್ಪೋ ಸರಿಯೋ ಅನ್ನೋದನ್ನು ಮಾತ್ರ ಮಾತಾಡ್ತಾ ಇದ್ದೀರಿ. ಆದರೆ ಈ ಸಮಾಜದಲ್ಲಿ ಒಬ್ಬ ಹೆಣ್ಣಿನ ಬಗ್ಗೆ ಈ ರೀತಿಯಾದಂಥ ಮಾತನ್ನು ಬಳಕೆ ಮಾಡಿರೋದು ಒಬ್ಬ ಹೆಣ್ಣಿನ ಮನಸ್ಸಿಗೆ ಯಾವ ರೀತಿ ಘಾಸಿ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳದೆ ಇರುವಂಥ ಲೀಡರ್ಸು ನೀವೊಂದು ಲೀಡರ್ಸು. ನೀವು ಮಹಿಳೆಯರ ಬಗ್ಗೆ ಮಾತಾಡ್ತೀರಿ, ಮಹಿಳೆಯರಿಗೆ ಕಾನೂನುಗಳನ್ನು ಮಾಡ್ತೀರಿ. ಯಾವ ನೈತಿಕತೆ ಇಟ್ಕೊಂಡು ನೀವೆಲ್ಲ ಹಿಂಗೆಲ್ಲ ಮಾತಾಡ್ತೀರಾ ಹೇಳಿ? ಸೋ ಸ್ಯಾಡ್. ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ನಾನಾಗಿರ್ಬೋದು, CT ರವಿ ಆಗಿರ್ಬೋದು, ಸುನೀಲ್ ಕುಮಾರ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ನಾವೆಲ್ಲ ಅಗ್ರೆಸಿವ್ ಲೀಡರ್ಸು. ಹಂಗೆ ಅದಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಅಗ್ರೆಸಿವ್ ಲೀಡರ್ಸ್ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾ ಹೋದರೆ ಬಾಯಿ ಮುಚ್ಚಿಸ್ತಾರೆ. ಅಗ್ರೆಸಿವ್ನೆಸ್ಸು ನಿಮ್ಮದು ಸರ್ಕಾರವನ್ನು ಟೀಕೆ ಟಿಪ್ಪಣಿ ಮಾಡೋದ್ರಲ್ಲಿ, ಮಹಿಳೆಯರ ಬಗ್ಗೆ ಕ್ಷುಲ್ಲಕವಾಗಿ ರಾತ್ರಿ ಹಂಗೆ ಮಾಡ್ತಾರೆ, ಬೆಳಿಗ್ಗೆ ಹಿಂಗೆ ಮಾಡ್ತಾರೆ. ಯಾಕ್ರಿ ರಾತ್ರಿ ಮಾಡ್ಬೇಕು ಅವರು? ಯಾಕೆ ಮಾಡ್ಬೇಕು ರಾತ್ರಿ ಕೆಲಸ? ಅವರು ಯಾಕೆ ಮಾಡಬೇಕು ರಾತ್ರಿಯಲ್ಲಿ ಕೆಲಸ? ಅವರು ರಾತ್ರಿ ಮಾಡೋಕ್ಕೆ ಅವ್ರಿಗೇನು ಬೇರೆ ಕೆಲಸ ಇರಲ್ವಾ? ಅವ್ರ ಪರ್ಸ್ನಲ್ ಲೈಫ್ ಇರೋದಿಲ್ವಾ? ಹೆಣ್ಮಕ್ಳು 24x7 ಒಂದ್ಸರಿ ಮುಖ್ಯಮಂತ್ರಿ ಕೆಲಸ ಮಾಡಬೇಕು, ಇನ್ನೊಂದು ಸರಿ ಸರ್ಕಾರದ ಕೆಲಸ ಮಾಡಬೇಕಾ? ಯಾಕೆ ಮಾಡ್ಬೇಕು ರಾತ್ರಿ ಅವ್ರ ಕೆಲಸ? ರಾತ್ರಿ ಸರ್ಕಾರದ ಕೆಲಸ ಮಾಡ್ತಾರಂತೆ, ಬೆಳಗ್ಗೆ ಮುಖ್ಯಮಂತ್ರಿ ಕೆಲಸ ಮಾಡ್ತಾರಂತೆ. ನನಗೆ ಯಾವ ಹಿಡಿತಾನೂ ಇಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ, ನೀವೇನಾದರೂ ಅಂದ್ಕೊಳ್ಳಿ. ರಾತ್ರಿ ಆಗಲಿ ಯಾಕೆ ಕೆಲಸ ಮಾಡ್ಬೇಕು ಅವರು? ಯಾಕೆ ಕೆಲಸ ಮಾಡ್ಬೇಕು ಹೇಳಿ? ನಿಮ್ಮ ಪಾರ್ಟಿಯಲ್ಲೂ ರಾತ್ರಿ ಬಂದು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಇನ್ನು BJP ಪಾರ್ಟಿಯಲ್ಲಿ? ಪಾರ್ಟಿ ಆಫೀಸ್ ಇಲ್ಲೇ ಜಗನ್ನಾಥ ಭವನದಲ್ಲಿ ರಾತ್ರಿ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಹಂಗಾದ್ರೆ ಯಾಕೆ ಮಾಡಿಸ್ತೀರಿ ಹೆಣ್ಮಕ್ಳ ಹತ್ರ ಕೆಲಸ ರಾತ್ರಿ ಹೊತ್ತು? ಅಸಹ್ಯಕ್ಕೂ ಒಂದು ಲಿಮಿಟ್ ಇರ್ಬೇಕು, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆಲ್ ರೈಟ್, ಓಕೆ. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ BJP ವಕ್ತಾರರಾದಂಥ ಚಂದ್ರಶೇಖರ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ವಕ್ತಾರರು, ಅವರು ಕೂಡ ವಕೀಲರು, ಪ್ರದೀಪ್ ಅವರು. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ನಮ್ಮೊಂದಿಗೆ ಇನ್ನೊಬ್ಬ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ, ಬನ್ನಿ ಅವರನ್ನು ಕೂಡ ವೆಲ್ಕಮ್ ಮಾಡೋಣ. ನಮ್ಮೊಂದಿಗಿದ್ದಾರೆ ನಿಖಿತ್ ರಾಜ್ ಮೌರ್ಯ ಅವರು. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ ರೈಟ್, ಈ ಕಾರ್ಯಕ್ರಮವನ್ನು ನಾವು ಚಂದ್ರಶೇಖರ್ ಅವರಿಂದಲೇ ಆರಂಭಿಸ್ತೇನೆ. ಚಂದ್ರಶೇಖರ್ ಅವರೇ, ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ? ಐ ವಾಂಟ್ ಟು ನೋ, ನಾಟ್ ಯುವರ್ ಪರ್ಸನಲ್ ಒಪಿನಿಯನ್, ಐ ವಾಂಟ್ ಯುವರ್ ಪಾರ್ಟಿ ಸ್ಟ್ಯಾಂಡ್. BJP ಪಾರ್ಟಿಯ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ? ಯಾಕೆಂತ ಹೇಳಿದ್ರೆ ಈಗಾಗಲೇ ನೀವು ತಪ್ಪಿತಸ್ಥರನ್ನ ಮಾಡೇ ಇಟ್ಬಿಟ್ಟಿರೋದ್ರಿಂದ ದಯಮಾಡಿ ನಾನು ಹೇಳ್ತಕ್ಕಂಥ ಒಂದು ಎರಡು ಮಾತನ್ನ ಕೇಳ್ತಕ್ಕಂಥ ಸ್ವಲ್ಪ ತಾಳ್ಮೆ ಇರಲಿ. ಒಂದು 2 ನಿಮಿಷ ಸಮಯಾವಕಾಶ ಕೊಡಿ, ಮಧ್ಯೆ ಡಿಸ್ಟರ್ಬ್ ಮಾಡಬೇಡಿ. ಏನು ಹೇಳಿ? ರಾತ್ರಿ ಸರ್ಕಾರದ ಕೆಲಸ, ಡೇ ಪೂರ್ತಿ ಮುಖ್ಯಮಂತ್ರಿಗಳ ಕೆಲಸ, ಏನಂಗಂದ್ರೆ? ನಾನು ಕೆಲವು ಡಿಬೇಟ್ಗಳಿಗೆ ಹೋಗ್ತೀನಿ. ಬೆಳಗ್ಗೆ 10 ಗಂಟೆಗೂ ಅದೇ ಮಹಿಳೆಯವರು ಡಿಬೇಟ್ ತೊಗೊತಾ ಇರ್ತಾರೆ, ಸಂಜೆ 7 ಗಂಟೆಗೆ ಅಥವಾ 8 ಗಂಟೆಗೆ ಹೋದಾಗಲೂ ಅದೇ ಮಹಿಳೆ ಇದನ್ನು ತೊಗೊತಾ ಇರ್ತಾರೆ. ಈಗ ಎಷ್ಟು ಟೈಮು? 8 ಇದು ಹಗಲ ರಾತ್ರಿನ? ಹಾಗಾದ್ರೆ ಈ ಚಾನಲ್ ಯಾರು ಹೆಣ್ಮಕ್ಳು ಕೆಲಸ ಮಾಡ್ತಿಲ್ವಾ? ರಾತ್ರಿ ಹೆಣ್ಮಕ್ಳು ಕೆಲಸನೇ ಮಾಡಬಾರ್ದು ಅನ್ನೋದು ನಿಮ್ಮ ದೃಷ್ಟಿಕೋನ ಆದ್ರೆ, ಹಾಗಾದ್ರೆ ಈ ಕೆಲಸ ಮಾಡ್ತಿರ್ತಕ್ಕಂಥ ಮಹಿಳೆ ವಿಷಯ ಏನು? ನಾನು ಹೇಳ್ತಿರೋದು ಹೌದು. ಯು ಕಾಂಟ್ ಇನ್ಸಿಸ್ಟ್ ಮೀ ದಟ್ ಯು ಶುಡ್ ವಿಷಯ ಮಾತಾಡ್ತಿಲ್ಲ ರೀ, ನಿಮ್ಮ ವಿಷಯ ಯಾರು ಮಾತಾಡ್ತಾರೆ? ನಾನು ಎಲ್ಲ ರಾತ್ರಿ ಹೊತ್ತು ಕೆಲಸ ಮಾಡ್ತಾರೆ, ಎಲ್ಲ ಹೆಣ್ಮಕ್ಳ ವಿಚಾರ ಹೇಳ್ತೀನಿ. ಅವ್ರ ಗೌರವದಿಂದ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು, ಆ ಮಹಿಳೆಯರ ಹಕ್ಕದು, ಕೆಲಸ ಮಾಡ್ತಾರೆ, ಅವ್ರ ಇಷ್ಟ, ಅದು ಮಾಡ್ಬೇಕು. ಅದನ್ನ ಯಾರಿಗೆ? ಮಹಿಳೆಯರ ಇಷ್ಟ ರೀ, ಅದು ಹಗಲು ಬಾತ್ ಬಿಡ ಕೆಲಸ ಮಾಡ್ಬೇಕು. ದಯಮಾಡಿ ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ನೀವು ಯಾವ ವ್ಯಕ್ತಿ ಪರವಾಗಿ ಮಾಡಲ್ರಿ? ನಾನು ಯಾವ ವ್ಯಕ್ತಿ ಪರವಾಗಿ ಹೇಳೋದು? ಯಾವ ವ್ಯಕ್ತಿ ಪರವಾಗಿ ಅಂತ ಹೇಳೋದು? ಸಂಸ್ಥೆಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಯಾವ ವ್ಯಕ್ತಿ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸರ್ಕಾರ ಬೆಳಗ್ಗೆ ಹೋದ್ ಕೆಲಸ ಮಾಡೋದು. ಸಿಎಂ ಅಂದ್ರೆ ಏನು? ಯಾವ್ದು ವ್ಯಕ್ತಿ ಹೆಸರು ಹೇಳಿಲ್ಲ ರೀ. ಬೆಳಗ್ಗೆ ಸಿಎಂ ಕೆಲಸ, ಸಿಎಂ ಅಂದ್ರೆ ಸರ್ಕಾರ, ರಾತ್ರಿ ಸರ್ಕಾರ ಕೆಲಸ. ಸರ್ಕಾರ ಏನು? ಬೆಳಗ್ಗೆ ಅಟೆಂಡ್ ಮಾಡ್ತಾರೆ, ಫಂಕ್ಷನ್
ಫಂಕ್ಷನ್ಗಳು ಅಟೆಂಡ್ ಮಾಡ್ತಾರೆ. ಮುಖ್ಯಮಂತ್ರಿ ಕೆಲಸ ಏನ್ ಹೇಳಿ? ಹೌದು, ಏನ್ ಮುಖ್ಯಮಂತ್ರಿ ಕೆಲಸ? ಮುಖ್ಯಮಂತ್ರಿ ಏನ್ ಕೆಲಸ ಇರುತ್ತೆ? ಹೌದು, ರಾಜ್ಯದಾಗ ಏನೇನು ಸಿಎಂ ಕೆಲಸಗಳಿಗೆ ಹೋಗ್ತಾರೆ, ಅದರ ಜೊತೆಗೆ ಯಾಕೆ ಐ ವಾಂಟ್ ಟು ನೋ ಮುಖ್ಯಮಂತ್ರಿಗಳ ಕೆಲಸ ಏನ್ ಹೇಳಿ? ಮುಖ್ಯಮಂತ್ರಿಗಳ ಕೆಲಸ ಸರ್ಕಾರ ನಡೆಸೋದು. ಹೌದು, ಹೇಳಿದ್ರಲ್ಲ ಅವರು ಸರ್ಕಾರ ಕೆಲಸ ರಾತ್ರಿ ಮಾಡ್ತಾರೆ ಅಂತ. ಬೆಳಿಗ್ಗೆ ಮುಖ್ಯಮಂತ್ರಿಗಳ ಕೆಲಸ ಏನ್ ಮಾಡ್ತಾರೆ? ಮುಖ್ಯಮಂತ್ರಿಗಳು ಅಂದ್ರೆ ಯಾರು? ಅದೆಲ್ಲ ಬೇಡ, ಮುಖ್ಯಮಂತ್ರಿಗಳ ಕೆಲಸ ಮಾಡ್ತಾರೆ. ಬಿಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಮುಖ್ಯಮಂತ್ರಿಗಳ ಕೆಲಸ ಏನ್ ಮಾಡ್ತಾರೆ? ಅದು ಸರ್ಕಾರವೇ. ನಾಳೆ ನಿಮ್ಮ ಕೇಂದ್ರ ಸಚಿವರೊಬ್ಬರಿಗೆ ಚಂದ್ರಶೇಖರ್ ಅವರೇ, ನಿಮ್ಮ ಕೇಂದ್ರ ಸಚಿವರೊಬ್ಬರಿಗೆ ರಾತ್ರಿ ಎಲ್ಲ ಸರ್ಕಾರದ ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಎಲ್ಲ ಪ್ರಧಾನಮಂತ್ರಿಗಳ ಕೆಲಸ ಮಾಡ್ತಾರೆ. ಖುಷಿ ಪಡೋ ವಿಚಾರ ನಮ್ಮಲ್ಲಿ 24 ಗಂಟೆ ಕೆಲಸ ಮಾಡಿರ್ತಾರೆ. ಅದಕ್ಕೆ 2 ನಿಮಿಷ ಬಿಡಿ ಅಂತ ಹೇಳೋದು. ದಯಮಾಡಿ ನೀವ್ಯಾರು ಹೇಳಕ್ಕೆ ಅದನ್ನ? ಯಾವುದು ನೀವ್ಯಾರು ಹೇಳಕ್ಕೆ? ಸ್ವಾಮಿ, ಅವ್ರು ಹೇಳಿದಾರ ನಾನು ಮಾಡ್ತೀನಿ ಅಂತ? ಹೆಣ್ಮಕ್ಳಿಗೆ ಅಲ್ಲ, ಅವ್ರು ಹೇಳಿದಾರ ನಾನು ಕೆಲಸ ಮಾಡ್ತೀನಿ ಮುಖ್ಯಮಂತ್ರಿಗಳದ್ದು ಅಂತ? ಯಾರು? ಅವ್ರು ಹೇಳಿದಾರ? ಅವ್ರೇನಕ್ಕೆ ಹೇಳ್ಬೇಕು? ನೀವ್ಯಾರು ಅವ್ರೇನಕ್ಕೆ ಹೇಳ್ಬೇಕು? ಹೌದು, ನಾವ್ಯಾರು ಗೌರವ ಕೊಟ್ಟು ಹೇಳ್ತಾರೆ. ಹೌದು, ಗೌರವ ಕೊಟ್ಟು ಹೇಳ್ತಾರೆ. ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಬಿಜೆಪಿ ಪಕ್ಷ ಅದಕ್ಕೆ ಜನ, ಅದಕ್ಕೆ ವಿಷಯ ಅಲ್ಲ. ನೀವು ಈ ತರ ಮಾತಾಡೋದಕ್ಕೇನೆ ಅವ್ರು ಹೇಳಿದ್ರ ನಿಮ್ಗೆ ನಾನು ಮುಖ್ಯಮಂತ್ರಿಗಳು ಕೆಲಸ ಮಾಡ್ತೀನಿ ಮತ್ತೆ ನೀವ್ಯಾರು ಹೇಳಕ್ಕೆ? ರಾಜ್ಯದ ಮುಖ್ಯಮಂತ್ರಿಗಳು ಕೆಲಸ ಮಾಡಕ್ಕಿಲ್ಲ, ಮುಖ್ಯಮಂತ್ರಿಗಳ ಕೆಲಸ ಮಾಡಕ್ಕಿಲ್ಲ ಅವರು, ಮುಖ್ಯಮಂತ್ರಿಗಳ ಕೆಲಸ ಮಾಡಕ್ಕಿಲ್ಲ ಅವರು. ನೀವು ಕಿರ್ಚಾಡ್ತಿದ್ದೀರಾ, ನೀವೇ ದೊಡ್ಡದಾಗಿ ಸುಮ್ನೆ ಇದ್ದೀರಾ, ನೀವು ಕಿರ್ಚಾಡ್ತಿದ್ದೀರಾ. ಮುಖ್ಯಮಂತ್ರಿಗಳ ಕೆಲಸ ಮಾಡಕ್ಕಿಲ್ಲ ಅವರು, 2 ನಿಮಿಷ ಕೇಳಿದ್ರೆ ಸರ್ಕಾರದ ಕೆಲಸ ಮಾಡಕ್ಕಿದ್ದಾರೆ ಅವರು, ಮುಖ್ಯಮಂತ್ರಿಗಳ ಕೆಲಸ ಮಾಡಕ್ಕಿಲ್ಲ ಅವರು. ಯಾಕೆ ಮಾಡ್ಬೇಕು ಅವ್ರು ಮುಖ್ಯಮಂತ್ರಿ? ಹಾಗಾದ್ರೆ ಅದು ಎರಡನ್ನು ಬೇರೆ ಮಾಡಿ ಯಾಕೆ ಹೇಳಿದ್ರಿ? ಯಾರು ಹೇಳಿದ್ರಲ್ಲ ರಾತ್ರಿ ಹೊತ್ತು ಸರ್ಕಾರದ ಕೆಲಸ, ಬೆಳಿಗ್ಗೆ ಮುಖ್ಯಮಂತ್ರಿ ಕೆಲಸ ಅಂತ. ಹಾಗಾದ್ರೆ ಅದನ್ನ ಯಾಕೆ ವಿಂಗಡಿಸಿ ಮಾತಾಡಿದ್ರು? ಹಾಗಾದ್ರೆ ಯಾಕೆ ವಿಂಗಡಿಸಿ ಮಾತಾಡಿದ್ರು? ಹಾಗಾದ್ರೆ ವಿಂಗಡಿಸಿ ಯಾಕ್ರಿ ಮಾತಾಡಿದ್ರು ಅವರು? ನಿಮ್ಮ ಬೋರ್ಡ್ಗಳಲ್ಲ, ವಿಂಗಡಿಸಿ ನೀವೇ ಹೇಳಿದ್ರಲ್ಲ ಎರಡು ಒಂದೇ ಅಂತ. ಎರಡು ಒಂದೇ ಆದ್ರೆ ಎರಡನ್ನು ವಿಂಗಡಿಸಿ ಯಾಕೆ ಮಾತಾಡಿದ್ರು? ಹೌದು, ಸರ್ಕಾರವೇ. ಇದೇ ನಿಮ್ ಪ್ರಾಬ್ಲಮ್ ಬಿಜೆಪಿ ಅವ್ರಿಗೆ. ಪ್ರಶ್ನೆ ಕೇಳಿದ್ಮೇಲೆ ಉತ್ತರ ಕೊಡ್ಲಿಕ್ಕೆ ಬಿಡಿ. ನೋಡಿ, ಇಷ್ಟೊತ್ತನ ಏನ್ ಮಾಡಿದ್ರಿ ನೀವು? ಹೇಳ್ತಾ ಇದ್ರಿ ಬಿಜೆಪಿ ನಿಲುವೇನು ಅಂತೇಳಿ. ಬಿಜೆಪಿ ನಿಲುವೇನು ಅಂತ ಹೇಳಿದ್ರೆ ಏನು ರವಿಕುಮಾರ್ ಅವರು ಬೆಳಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ, ಅದೇ ಬಿಜೆಪಿಯ ನಿಲುವು ಕೂಡ. ನನಗೆ ಅವರ ಬಗ್ಗೆ ಗೌರವ ಇದೆ. ನಾನು ಹೇಳಿದ್ದಿನ ನೋಡಿ, 2 ವಿಚಾರ ರಾಜಕಾರಣಿಗಳು ಮೀರಿ ಮಾತಾಡ್ತಾ ಇದ್ದಾರೆ ಅಂತ. ಹೌದು, ಇವತ್ತು ಹೈಕೋರ್ಟ್ ಏನಂತ ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ರಿ ಹೇಳಿ ಅಂತ ಹೇಳ್ತು. ಫಸ್ಟ್ ಆಫ್ ಆಲ್ ನೋಡಿ, ಒಂದು ವಿಷಯ ಹೇಳ್ತೀನಿ. ಅಕಸ್ಮಾತ್ ಅವ್ರು ಏನಾದ್ರು ಕಾನೂನು ಬಾಹಿರವಾಗಿ ಮಾತಾಡಿದ್ರೆ ಪಕ್ಕದಲ್ಲಿ ಯಾರು ನಿಂತಿದ್ರು? DSP ನಿಂತಿದ್ರು. DSP ಸುತ್ತ ಪೊಲೀಸ್ ಆಫೀಸರ್ಗಳು ನಿಂತಿದ್ರು, ಪೊಲೀಸ್ಗಳು ನಿಂತಿದ್ರು. ಅವ್ರು ಮಾತಾಡಿದಾಗ ಅವ್ರಿಗೆ ಯಾರಿಗೂ ಇದು ಕಾನೂನು ಬಾಹಿರ ಅನಿಸ್ಲಿಲ್ಲ. ಅನ್ಸಿದ್ರೆ ತಕ್ಷಣಕ್ಕೆ ನಾಚಿಕೆಗೇಡಿಗಳು, ಅವ್ರಿಗೆಲ್ಲ ಮಾನ ಮರ್ಯಾದೆ ಅವ್ರ ಮೇಲೂ ಕೇಸ್ ಹಾಕ್ಬೇಕು. ಪೊಲೀಸ್ ಪಕ್ಕದಲ್ಲಿ ಏನು ತಗೊಳ್ಳಿಲ್ಲ, ಅದು ಸರಿ. ಅದಾದ್ಮೇಲೆ ಇಲ್ಲಿವರೆಗೂ ಶಾಲಿನಿ ರಜನೀಶ್ವರ ಕಂಪ್ಲೇಂಟ್ ಕೊಟ್ಟಿಲ್ಲ. ಆಯ್ತು, ಕೋರ್ಟ್ ಇವತ್ತು ಯಾಕೆ ಆಗಾರೆ ಅವ್ರಿಗೆ ಬೇಲ್ ಕೊಡ್ತವ್ರಿಗೆ ಬೇಲ್ ಕೊಡ್ಬೇಕಾರೆ ಏನ್ ಕೊಟ್ಟಿದೆ? ಹೌದು, ಏನಂತ ನಿರಪರಾಧಿ ನೀನ್ ಹೇಳಿದ್ದೆಲ್ಲ ಸರಿ ಅಂತ ಹೇಳಿಲ್ಲ ಕೋರ್ಟ್. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಸುವಮುಟ ಕೇಸ್ ಕೊಡ್ಲಿಲ್ಲ. ಅದೇ ದೂರ ಆಗಿದ್ದಲ್ಲ, ಪಕ್ಕದಲ್ಲಿ DSP ನಿಂತಿದ್ರು, ಸುವಮುಟ ಕೇಸ್ ಕೊಟ್ಟಿಲ್ಲ. ಯಾಕೆ ತಗೊಳ್ಳಿಲ್ಲ ಸುವಮುಟ ಕೇಸ್? ರಾಜ್ಯದ ಜನತೆಯ ಮುಂದೆ ಬಿಜೆಪಿ ಪಕ್ಷ ಇಷ್ಟು ಬೆತ್ತಲಾಗ್ತಾ ಇದೆ ಅಂದ್ರೆ ಎಕ್ಸಾಕ್ಟ್ಲಿ ನೀವೆಲ್ಲರೂ ಏನ್ ಸ್ಟ್ಯಾಂಡ್ ತಗೊಂಡಿದ್ದೀರಾ? ಇದು ಜನಪರವಾದ ಮಹಿಳೆಯರ ಅಲ್ಲವೇ ಅಲ್ಲ. ನೀವು ವಿತಂಡವಾದವನ್ನ ಮಾಡೋದ್ರ ಮೂಲಕ ಅವ್ರೇನ್ ಈಗ ಹುಡುಗಿಯರ ಪ್ರದೀಪ್ ಅವರೇ, ನೀವು ಪದಗಳನ್ನ ಬಳಕೆ ಮಾಡಬೇಕಾಗಿಲ್ಲ. ಇತ್ತೀಚೆಗೊಂದು ಟ್ರೆಂಡ್ ಇದೆ ಹೆಣ್ಮಕ್ಳು. ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರು 2018ರಲ್ಲಿ ಒಂದು ಮಾತಂದ್ರು. ಏನಂದ್ರು? ಅಲ್ಲಮ್ಮ, ಈಗ ಬಂದಿದೀಯಾ ನೀನು, ಇಷ್ಟ ದಿನ ಎಲ್ಲಿ ಮಲ್ಕೊಂಡಿದ್ದೆ ಅಂತಂದ್ರು. ಹೌದಾ? ಇಷ್ಟ ದಿನ ಎಲ್ಲಿ ಮಲ್ಕೊಂಡಿದ್ದೆ? ಒಬ್ಬ ರೈತ ಮಹಿಳೆ, ಬೆಳಗಾವಿ ರೈತ ಮಹಿಳೆದು. ಇದೇ ಬಿಜೆಪಿ ಏನ್ ಮಾಡ್ತಾವಾಗ ಬಿಜೆಪಿ